Hi guys, good morning. Welcome to new video. ಯಾರು ಪಂಡ್ರಿನೋ ಹಿಂಗ್ ಓಡಿಸ್ತಾವನೆ ವಡಿ ಮಗ ವಡಿ ಮಗ ವಡಿ ಮಗ ವಡಿ ಮಗ ಬಿಡಬೇಡ ಅವ್ನ ಶ್ರೀರಾಮಪುರ ಗಲ್ಲಿ ಸುತ್ತಮುತ್ತ ಬಂದ್ರೆ ಮಚ್ಚ ಎದ್ದು ಬಿಡಬೇಡ ಅವ್ನ ಕಾಸ್ಟ್ಲಿನೇ ಗುರು ಏನು ಅನ್ಕೊಂತೀವಿ ವಿಯೆಟ್ನಾಮಲ್ಲಿ ತುಂಬ ಕಾಸ್ಟ್ಲಿ ಇದೆ ನೋಡ್ಕೊಂಡು ಪ್ಲ್ಯಾನ್ ಮಾಡಿ ಬರ್ಬೇಕಾದ್ರೆ. ಈ ಮ್ಯೂಸಿಯಂ ಏನು ತಿಳಿಸ್ಕೊಡುತ್ತೆ ಅಂತಂದರೆ 1975ನಲ್ಲಿ USA ಮತ್ತು ವಿಯೆಟ್ನಾಮ್ಗೆ ವಾರ್ ಆಗುತ್ತೆ. ಇನ್ನೊಂದು ವಿಯೆಟ್ನಾಮಲ್ಲಿ ಬಿಸಿ ಅಂದರೆ ಅಷ್ಟಿಷ್ಟಿಲ್ಲ, ತುಂಬ ಅಂದರೆ ತುಂಬ ಬಿಸಿ. ಹಾಕ್ಕೊಂಡಿರೋ ಬಟ್ಟೆ ಸಮೇತ ನಿಂದೋಗುತ್ತೆ, ಅಷ್ಟೊಂದು ಬಿಸಿ, ಅಷ್ಟೊಂದು ಸೆಕೆ. ಅವ್ರ ಹತ್ರ ಇರುವಂಥ ವೆಪನ್ಸ್, ಜೆಟ್ ಮಿಸೈಲ್ಸ್ಗಳನ್ನೆಲ್ಲ ವಿಯೆಟ್ನಾಮ್ ಅವರು ವಶಪಡಿಸ್ಕೊಂಡು US ಅವ್ರನ್ನ ವಿಯೆಟ್ನಾಮಿಂದ ಓಡಿಸ್ತಾರೆ. ಯಾರಾದರೂ ಬಂದರೆ ನಂತರ ಬ್ಲಾಕ್ ಆಗಿಬಿಡ್ತೀರ. Hi guys, good morning. Welcome to new video. This is day 2 in Ho Chi Minh City, Vietnam. ಸೊ ನಾನಿವತ್ತು ಇಲ್ಲಿಂದ ಮೂವ್ ಆಗ್ತಿದ್ದೀನಿ. ನಾನು ಹೋಗ್ತಿರೋಂಥ ಸಿಟಿ ಬಂದು ದನಾಂಗು. ಅದು ಇಲ್ಲಿಂದ ಆಲ್ಮೋಸ್ಟ್ ಅಲ್ಲಿ 600 ಕಿಲೋಮೀಟರ್ಸ್ ಇದೆ. ಸೊ ಅದಕ್ಕೆ ನಾನು ಫ್ಲೈಟ್ ಬುಕ್ ಮಾಡಿದ್ದೀನಿ. ಆ್ಯಕ್ಚುಲಿ ನೆನ್ನೆ ಹೇಳ್ದಂಗೆ ನಾನು ಇವತ್ತು ಮಾರ್ನಿಂಗ್ ಕೂಚಿ ಟನಲ್ಸ್ ಅಂತ ಒಂದಿತ್ತು, ಅಲ್ಲಿ ಹೋಗ್ಬೇಕಿತ್ತು. ಸ್ವಲ್ಪ ಇದ್ದಿದ್ದು ಲೇಟ್ ಆಗೋಯ್ತು, ಅದಕ್ಕೆ ಆ ಪ್ಲೇಸ್ಗೆ ಹೋಗ್ತಿಲ್ಲ. ಅದು ಸ್ಕಿಪ್ ಮಾಡಿ ಡೈರೆಕ್ಟಾಗಿ ನಾನು ಏರ್ಪೋರ್ಟ್ಗೆ ಹೋಗೋಣ ಅನ್ಕೊತಿದ್ದೆ. ಮತ್ತೆ ಇಲ್ಲಿ ಹೋಗ್ಬೇಕಾದ್ರೆ ವಾರ್ ಮ್ಯೂಸಿಯಂ ಅಂತ ಒಂದಿದೆ, ಅದನ್ನು ತೋರಿಸ್ಬಿಟ್ಟು ಮತ್ತಿಂದ ಅದ್ರ ಪಕ್ಕದಲ್ಲೇ ಒಂದು ಇಂಡಿಪೆಂಡೆನ್ಸ್ ಪ್ಯಾಲೇಸ್ ಅಂತ ಒಂದಿದೆ, ಅದನ್ನು ತೋರಿಸ್ಬಿಟ್ಟು ನಮ್ಮ ಇಂಡಿಯನ್ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡಿ ಅಲ್ಲಿಂದ ಡೈರೆಕ್ಟ್ ಏರ್ಪೋರ್ಟ್ ಹೋಗೋಣ. ಸೊ ಸಿ ಆನ್ ದ ವೇ, ಬೈ ಬೈ, ಟೇಕ್ ಕೇರ್. ಇನ್ನೊಂದು ಮತ್ತೆ ನಿಮ್ಗೆ ಇಲ್ಲಿಂದು ಕರೆನ್ಸಿ ತೋರಿಸ್ಲಿಲ್ಲ ನೆನ್ನೆ. ಸೊ ಬನ್ನಿ ಇಲ್ಲಿನ ಕರೆನ್ಸಿ ಯಾವ ತರ ಇದೆ ಅಂತ ನೋಡೋಣ. ನೋಡಿ, ಇದು 5 lakh ಡಾಂಗು. ನಮ್ಮ ಇಂಡಿಯನ್ ಕರೆನ್ಸಿನಲ್ಲಿ 1700 ರೂಪಾಯಿ ಆಗುತ್ತೆ. ಮತ್ತು ಇದು 10,000 ಡಾಂಗು. ನಮ್ಮ ಇಂಡಿಯನ್ ಕರೆನ್ಸಿನಲ್ಲಿ 33 ರೂಪಾಯಿ ಆಗುತ್ತೆ. ಮತ್ತು ಇದು 5,000 ಡಾಂಗು. ನಮ್ಮ ಇಂಡಿಯನ್ ಕರೆನ್ಸಿನಲ್ಲಿ ಆಲ್ಮೋಸ್ಟ್ ನಿಮಗೆ 16 ರೂಪಾಯಿ ಆಗುತ್ತೆ. ನೋಡಿ, ಇದು 2,000 ಡಾಂಗು. And this is 1,000 dong. ಹಾಯ್, ಹೋಟೆಲಿಂದ ಚೆಕ್ಔಟ್ ಆಗಿ ಈಗ ಹೋಗ್ತಾ ಇದ್ದೀನಿ ವಾರ್ ಮ್ಯೂಸಿಯಂ ಹತ್ರ. ನೋಡಿ, ಇಲ್ಲೊಂದು ಪ್ಲೇಸ್ ತೋರಿಸ್ತೀನಿ. ಬಿವಿನ್ ವಾಕಿಂಗ್ ಸ್ಟ್ರೀಟ್, ಇಲ್ಲಿಂದ ನನ್ನ ಹೋಟೆಲ್ ಬಂದು ನಿಯರ್ 100 ಮೀಟರ್ಸು. ಯಾರಾದರೂ ಬಂದರೆ ಇಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಇಲ್ಲಿಂದ ನನಗೆ 1 ಕಿಲೋಮೀಟರ್ ತೋರಿಸಿದೆ, ಬೈ ವಾಕ್ ಹೋಗ್ಬಿಡ್ತೀನಿ. ಟೂ ವೀಲರ್ಸ್ ಹೆವಿ, ಓನ್ಲಿ ಟೂ ವೀಲರ್ಸ್. ಕಾರು ಬಸ್ಗಿಂತ ಬೈಕ್ ಜಾಸ್ತಿ. ನೋಡಿ, ಲೊಕೇಶನ್ ಗೊತ್ತಾಗಿಲ್ಲ ಅಂದರೆ ತಲೆನೇ ಕೆಡ್ಸ್ಕೋಬೇಡಿ. ಗೂಗಲ್ ಹಾಕ್ಕೊಳ್ಳಿ, ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗ್ತಾ ಇರಿ, ಅದೇ ಕರ್ಕೊಂಡು. ಮ್ಯೂಸಿಯಮ್ಗೆ ಹೋಗೋಣ ಅಂತ ಹೋಗ್ತಿದ್ದೆ, ಇಲ್ಲೊಂದು ಪಾರ್ಕ್ ಇದೆ ನೋಡಿ, ಚೆನ್ನಾಗಿದೆ.
ಆಗಿದೆ ಗುರು. ಆಫ್ಟರ್ ಹಾಫ್ ಅನ್ ಅವರ್ ದೇ ವಾರ್ ಆಫ್ ದ ನ್ಯೂ. ಇಲ್ಲಿ ಟಿಕೆಟ್ ತಗೋಬೇಕು. ಟಿಕೆಟ್ ತಗೊಂಡು ಆಮೇಲೆ ಇಂದ ಸಿಗ್ತೀನಿ ಬನ್ನಿ. ಬಟ್ ಥ್ಯಾಂಕ್ ಯು. $40,000. Thank you. 40,000. ಈ ಮ್ಯೂಸಿಯಂ ಏನು ತಿಳಿಸ್ಕೊಡುತ್ತೆ ಅಂತಂದರೆ 1975ನಲ್ಲಿ USA ಮತ್ತು ವಿಯೆಟ್ನಾಮ್ಗೆ ವಾರ್ ಆಗುತ್ತೆ. ಆ ವಾರ್ನಲ್ಲಿ USA ಅವ್ರನ್ನ ಸೋಲಿಸಿ ಅವ್ರ ಹತ್ರ ಇರುವಂಥ ವೆಪನ್ಸ್, ಜೆಟ್, ಮಿಸೈಲ್ಸ್ಗಳನ್ನೆಲ್ಲ ವಿಯೆಟ್ನಾಮ್ ಅವರು ವಶಪಡಿಸ್ಕೊಂಡು US ಅವ್ರನ್ನ ವಿಯೆಟ್ನಾಮಿಂದ ಓಡಿಸ್ತಾರೆ. I like the sound. It's a meditation sound. What? It's a meditation sound. Yes, it is. Really, like, touch me. It's beauty. Yeah. So good. So good. Where are you from? Serbia. Serbia. Friends. Okay. Nice to meet you. Me too. ನೋಡಿ, US ಅವರು ವಿಯೆಟ್ನಾಮೀಸ್ಗೆ ಎಷ್ಟು ಚಿತ್ರ ಹಿಂಸೆ ಕೊಡ್ತಿದ್ರು ಅಂತ ಇದ್ರೊಳಗಡೆ ತೋರಿಸ್ತೀನಿ ಬನ್ನಿ. ನೋಡಿ, ಇವರು ತೆಲುಗವರು, ಹೈದ್ರಾಬಾದ್, ಈಗ ತಾನೇ ಮಾತಾಡೋರು. ಇದು ಆ್ಯಕ್ಚುಲಿ ವಿಯೆಟ್ನಾಮೀಸ್ಗೆ ಪನಿಷ್ಮೆಂಟ್ ಕೊಡ್ತಿದ್ದಿದ್ದು. ಸೊ ಇಲ್ಲಿ ಬಂದು ಇಲ್ಲಿ ಸೆಂಟ್ರಲ್ ತಲೆ ಇಟ್ಕೊಟ್ಟು ಮೇಲೆಯಿಂದ ಅದನ್ನು ಬಿಟ್ಟು ಕಟ್ ಮಾಡ್ತಿದ್ರು. ನೋಡಿ, ಇಷ್ಟೆಲ್ಲ ಹಾಕಿ ಕೊಡತ್ತು. ದೇ ಪನಿಷ್ ಹಿಯರ್ ವಿಯೆಟ್ನಾಮೀಸ್. ನೋಡಿದ್ರಲ್ಲ, ಹಾಕಿ ಕೂಡ ಹಾಕ್ತಿದ್ರು ಅವರನ್ನು ವಿಯೆಟ್ನಾಮೀಸ್. ಎಲ್ಲಾಡಕ್ಕೂ ಆಗ್ತಿಲ್ಲ.
ಕಾಣಿಸ್ತಾ ಈ ಕತ್ತಲ ಕೋಣೆಯಲ್ಲಿ ಕೂಡ ಹಾಕ್ತಿದ್ರು, ಕಾಣಿಸಲ್ಲ. Yeah, I'm going to Independence Palace now. I am also planning to come there. ನೋಡಿ ಇಷ್ಟಲ್ಲಿ ಹಾಕಿ ಕಟ್ ಹಾಕಿದ್ರು, ಕಾಲು ಕೈಯೆಲ್ಲ ನೋಡಿ ಇಷ್ಟು ಚೂಪಾಗಿದೆ ಇದು. ಇದ್ರ ಮೇಲೆ ಅವ್ರನ್ನ ಈ ಥರ ಉಲ್ಟಾ ಎಲ್ಲ ಆಡಿದ್ರು, ಕಷ್ಟ ಕೊಟ್ಟಿದ್ದಾರೆ ಇವರು. ಇದು ಅವ್ರು ಹೇಳಿದ ಮಾತು ಕೇಳಿಲ್ಲ ಅಂದರೆ ಇಲ್ಲಿ ತಂದು ಕೂಡ ಹಾಕ್ತಿದ್ರು. ನೋಡಿದ್ರಲ್ಲ, ಮ್ಯೂಸಿಯಮ್ ಆಯಿತು. ಈಗ ಇಂಡಿಪೆಂಡೆನ್ಸ್ ಡೇ ಪ್ಯಾಲೇಸ್ ಇದೆ, ಪ್ಯಾಲೇಸ್ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗ್ಬಿಟ್ಟು ನನಗಲ್ಲೋ ಮುಂಬೈ ಒಬ್ರು ಹುಡುಗ ಸಿಕ್ಕಿದ್ದ ಜೋಕ್ ಅಂದ್ಬಿಟ್ಟು. ಸೊ ಅವ್ರು ಅಲ್ಲಿ ಇರ್ತೀನಿ ಬಾ ಅಂತಂದರು. ಅವ್ರಿಗೂ ಸೇಮ್ ಫ್ಲೈಟು, ಸಿಕ್ಕಿದ್ರೆ ಜೊತೆಗೆ ಹೋಗ್ತೀವಿ. ಅವರು ದನಾಂಗಗೆ ಬರ್ತಿದ್ದಾರೆ. ಸೊ ಸಿಕ್ಕಿದ್ರೆ ಇಬ್ಬರು ಜೊತೆಗೆ ಹೋಗ್ತೀವಿ. ಪ್ಯಾಲೇಸ್ ಹತ್ರ ಹೋಗಿ ಸಿಗ್ತೀನಿ. ಆ್ಯಕ್ಚುಲಿ ಕ್ಯಾಬ್ ಬುಕ್ ಮಾಡಿದೆ, ಕನೆಕ್ಟ್ ಆಗಲಿಲ್ಲ. ಸೊ ಅದಕ್ಕೆ ನಡೆದಾಡ್ಕೊಂಡೇ ಹೋಗ್ತಿದ್ದೀನಿ. 1/2 ಕಿಲೋಮೀಟರ್ ಇದೆ, ಹೋಗಲ್ಲಿ ಸಿಗ್ತೀನಿ. ಇನ್ನೊಂದು ವಿಯೆಟ್ನಾಮಲ್ಲಿ ಬಿಸಿ ಅಂದರೆ ಅಷ್ಟಿಷ್ಟಿಲ್ಲ, ತುಂಬ ಅಂದರೆ ತುಂಬ ಬಿಸಿ. ಹಾಕ್ಕೊಂಡಿರೋ ಬಟ್ಟೆ ಸಮೇತ ನಿಂದೋಗುತ್ತೆ, ಅಷ್ಟೊಂದು ಬಿಸಿ, ಅಷ್ಟೊಂದು ಸೆಕೆ. ನಮ್ಮ ಕೈಲಂತೂ ಆಗಲ್ಲ. ಯಾರಾದರೂ ಬಂದರೆ ನಂತರ ಬ್ಲಾಕ್ ಆಗಿಬಿಡ್ತೀರ. ಅದಕ್ಕೆ ಏನೇನು ಬೇಕೋ ಎಲ್ಲ ತೊಗೊಂಡು ಬಂದು ಫಸ್ಟೇ ನಾವಿರೋದು ಕರ್ರಿಗೆ, ಅದರಲ್ಲಿ ಬಿಸಿಗೆ ಇದ್ದಿದ್ದು ಕರ್ಗಾಗ್ಬಿಡ್ತೀವಿ. ಓಕೆ, ಪ್ಯಾಲೇಸ್ ಹತ್ರ ಹೋಗಿ ಸಿಗ್ತೀನಿ. ಇಂಡಿಪೆಂಡೆಂಟ್ ಪ್ಯಾಲೇಸ್. ಏನೋ ಅನ್ಕೊಂತೀವಿ, ವಿಯೆಟ್ನಾಮಲ್ಲಿ ತುಂಬ ಕಾಸ್ಟ್ಲಿ ಇದೆ. ನೋಡ್ಕೊಂಡು ಪ್ಲ್ಯಾನ್ ಮಾಡಿ ಬರ್ಬೇಕಾದ್ರೆ. Hotel. Here only. Wait. Yeah. ಇಲ್ಲಿಂದ ಏರ್ಪೋರ್ಟ್ಗೆ ಬೈಕ್ ಟ್ಯಾಕ್ಸಿ ಮಾಡ್ತಿದ್ದೀನಿ. 40,000 ಬಸ್ ಬರೋಕ್ಕೆ ಇನ್ನೂ ಲೇಟ್ ಆಗುತ್ತೆ. ಅದಕ್ಕೆ ಇವ್ರು ಹೆಲ್ಪ್ ತೊಗೊಂಡೆ, ಇವ್ರು ಹೆಲ್ಪ್ ಮಾಡಿದ್ರು. ದಿಸ್ ಗಾಯ್
airport. Nhớ rồi. Thank you bro. Thank you so much. Nice to meet you. Thank you. ಪಾಪ ಕೇಳಿದ ತಕ್ಷಣ ಹೆಲ್ಪ್ ಮಾಡಿದ್ರು. ಚಲೋ ಬಾ. ಯಾ. ಓಕೆ. ಹೆಲ್ಪ್ ಮಾಡಿದ್ರು. ಈಗ ಬೈಕಲ್ಲಿ ಹೋಗ್ತಾ ಇದ್ವಿ. ಬಾಯ್ ಬಾಯ್. ಡೊಮೆಸ್ಟಿಕ್ ಏರ್ಪೋರ್ಟಿಗೆ ಬಂದಾಯಿತು. ಇಲ್ಲಿಂದ ಚೆನ್ನಾಗಿ ಹೋಗಬೇಕು. ರೋಡಿಂಗ್ ಪಾಸ್ ತಗೊಂಡು ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ಹೋಗೋಣ. ಚೆಕ್ ಹೇರ್ ಡಿಸ್ಟ್ರಿಕ್ಟ್ 6. ಟೈಮ್ ಆಗುತ್ತೆ ಫಾಸ್ಟಾಗಿ ಬಂದ್ವಾ. 30 ಮಿನಿಟ್ಸ್ ಫ್ಲೈಟ್ ಡಿಲೇ. ಏನು ಮಾಡೋದು. $540 16 ಹಾಕಿದೆ. ವಿಜಸ್ 3 ಡಿಲೇ. Thank you. Where are you? Your good name? Ritik. Vasan here. What is it? Vasan. VASANTH. There is a place in Delhi. Vasan. I am great in Delhi also. Famous in Delhi also. Okay, I will catch you later. Bye. Take care. Keep you updated with the latest weather. Just before already set for the night. Think about it. Give her a lift.
ಇವಾಗ ಬಂದು ರೀಚ್ ಆಗಿದ್ದಾಯಿತು ಆಫ್ಟರ್ 1 hour ಜರ್ನಿ. ಕ್ಯಾಬ್ ಹೊಡ್ಕೊಂಡು ಹೋಟೆಲ್ಗೆ ಹೊರಡೆ. ಬನ್ನಿ. ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಕ್ಯಾಬಲ್ಲಿ ಇಲ್ಲಿಂದ 7 kilometers ಇದೆ ನನ್ನ ಹೋಟೆಲ್ಲು. ಸೊ ಕ್ಯಾಬೇ ಬೆಸ್ಟ್ ಅಂತ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಮತ್ತು ಮನಿನೂ ಸೇವ್ ಮಾಡ್ಬೋದು. ನಮಗೆ ನಮ್ಮ ಇಂಡಿಯನ್ ಕರೆನ್ಸಿನಲ್ಲಿ 100 rupees ಆಗುತ್ತೆ. ಓಕೆ, ಯಾರು ಕಂಟ್ರಿನೋ ಹಿಂಗೆ ಓಡಿಸ್ತಾವನೆ, ಊರಲ್ಲಿ ಹೋಗ್ತಾವನೆ. వడి మగ బిడబెడ ఉన్నా సిరపుర గల్లి సుత్తముట్ట కొందె మచ్చ ఎత్తు బిడబెడ ఉన్నా వడి మగ బిడబెడ ఉన్నా సిరపుర గల్లి సుత్తముట్ట కొందె మచ్చ ఎత్తు బిడబెడ ఉన్నా. ಆ್ಯಕ್ಚುಲಿ ನಾನು ಅಮ್ಮ ಬುಕಿಟ್ ಅನ್ನೋ ಒಂದು ಹೋಟೆಲ್ ಬುಕ್ ಮಾಡಿದ್ದೆ. ಸೊ 4 ಡೇಸಿಂದ ದನಾಂಗಲ್ಲೇನೋ ಫ್ಲಡ್ಸ್ ಬಂದು ಅದು ಫುಲ್ ಗಲೀಜಾಗ್ಬಿಟ್ಟಿದೆ ಅಂತ ಅದೇ ಹೋಟೆಲ್ ಅವರು ನನಗೆ ಈ ಹೋಟೆಲ್ನ ಬುಕ್ ಮಾಡಿಕೊಟ್ಟಿದ್ದಾರೆ. ನಾನು ಏನು ಪೇ ಮಾಡಿದ್ನೋ ಅದೇ ಪ್ರೈಸ್ಗೆ ಬುಕ್ ಮಾಡಿದ್ದಾರೆ. ಎಕ್ಸ್ಟ್ರಾ ಚಾರ್ಜಸ್ ನನಗೇನು ಮಾಡಿಲ್ಲ. ಸೊ ಹೋಟೆಲ್ ಹೆಂಗಿದೆ ನೋಡೋಣ ಬನ್ನಿ. So this is your key. ವಿಚ್ ಒನ್? 403. 403. Yeah. Which floor? Yeah. Which floor? On the 4th floor. 4th. Okay. Yeah. And you can use the elevator and turn left. Sure. Thank you. We And will clean the room for every day. If Okay. you want to clean, please tell with the reception. okay. Yeah. In the hotel, we have the motorbike for renting. Hmm. Yeah. With the price for automatic like this, 130,000 for Okay. 24 hours. Okay. Just mean one day. Sure, definitely. What's your good name? Yeah. Your good name? Name. My name? Hmm. My name Anna. Okay. Nice to meet you. Nice to meet you. Thank you. Yeah, so in the room we have something to introduce for you. That's it for the air conditioning power. Okay. Yeah. And here for to AC control? Yeah, train the temperature. Okay. Yeah. So when you leave the room, we have here. When you leave the room, please take off this. Sure, definitely. Yeah. And also we have the hot water here. Hot water. Okay. Yeah, please turn on before 10 minutes. and Before after- 10 minutes. Yeah, after Okay. using it off. And we have the we have the water in the refill. We will be charged for 10,000 for one. 10,000 for one. Yeah. One bottle. Yeah, for one bottle. Okay. Yeah. Thank you. Oh, sorry. Yeah. But with the Basco Wi-Fi, please connect to Melody Hotel. Your room is T403. 403. Yeah. Wi-Fi. Yeah. Basco Password. here. Okay. Yeah. Thank you. Thank you so much. ವಾವ್, ರೂಮ್ ಮಾತ್ರ ಸಖತ್ತಾಗಿದೆ. ಕೊಟ್ಟಿರೋ ದುಡ್ಡಿಗೆ ಮೋಸ ಅಂತೂ ಇಲ್ಲ. ಚೆನ್ನಾಗಿದೆ. ವಾಶ್ರೂಮ್ ಕೂಡ ಚೆನ್ನಾಗಿದೆ, ನೀಟಾಗಿದೆ. $14 inches ಟಿವಿ ಇದೆ. ಫ್ರಿಜ್ಜಲ್ಲಿ ಬರೀ ವಾಟರ್ ಬಾಟ್ಲ್ ಇದೆ. ಅದು ಅವ್ರು ಹೇಳ್ಬಿಟ್ಟು ಹೋಗಿದ್ದಾರೆ 10,000 ಅಂತ. ಇದು ವಾಟರ್ ಬಾಟಲ್. ಕಬೋರ್ಡ್ ಇದೆ, ಚೆನ್ನಾಗಿದೆ, ನೈಸ್. ಚಲೋ ಫ್ರೆಶ್ ಅಪ್ ಆಗಿ ಆಮೇಲಿಂದ ಬಾಯ್ ಬಾಯ್. ಹಾಯ್, ಚಲೋ ಬಂದೆ, ಫ್ರೆಶ್ ಅಪ್ ಆದೆ. ಹೇಳಬೇಕು ಅಂದರೆ ವಾಚ್ಮನ್ ಸಿಟಿಗಿಂತನೂ ದನಾಂಗ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ.
ರೋಡೇ ಆಗಲಿ ಟ್ರಾಫಿಕ್ ಅನ್ನೋದಿಲ್ಲ, ರೋಡ್ಗಳು ತುಂಬ ಚೆನ್ನಾಗಿದೆ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಂದರೆ ಒಳ್ಳೆ ಪ್ಲೇಸು, ವಿಸಿಟ್ ಮಾಡಿಲ್ಲರು. ಆ್ಯಕ್ಚುಲಿ ಆ ಫ್ಲೈಟು 1 hour ಡಿಲೇ ಆಗಲಿಲ್ಲ ಅಂತಂತಿದ್ರೆ ನಾನು ಬಂದು ಮೈಕಿ ಬೀಚ್ ಅಂತಂದಿದೆ, ಅದನ್ನು ಕವರ್ ಮಾಡಬೇಕು ಅಂತಿದ್ದೆ. ಸೊ ಅದಾಗಲಿಲ್ಲ. ನಾಳೆ ಬೆಳಗ್ಗೆ ಮೈಕಿ ಬೀಚು ಮತ್ತು ಬೋಟ್ ರೈಡ್ ಇದೆ, ಅವೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ. ಓಕೆ, ಸಿ ಯು ದೆನ್, ಸಿ ಯು ಟುಮಾರೋ.